ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಅಮ್ಮ, ನಿಮ್ಮ ಪರಿಚಯ ಹೇಳಿ ಅಮ್ಮ. ರಾಜೇಶ್ವರಿ ಅಂತ. ರಾಜೇಶ್ವರಿ ಅವರ ಎಲ್ಲಿಂದ ಬಂದಿದ್ದೀರಾ? ಸಂಜಯ್ ನಗರ, ಬೆಂಗಳೂರಿನ ಸಂಜಯ್ ನಗರದಿಂದ ಬಂದಿದ್ದೀರಾ. ಓಕೆ. ನಮ್ಮ ಖಾನಾವಳಿ ಅಲ್ಲಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಎಣ್ಗಾಯಿ ಮತ್ತೆ ಬಿಳಿ ಹೋಳಿಗೆ. ಎಣ್ಗಾಯಿ ಮತ್ತೆ ಬಿಳಿ ಹೋಳಿಗೆ ಉತ್ತರ ಕರ್ನಾಟಕ ಶೈಲಿ ಇದು ಅಲ್ವಾ? ಹೌದು. ಓಕೆ. ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಎಣ್ಗಾಯಿ ಮಾಡ್ತಾ ಇದೀನಿ ಮೊದಲು. ಫಸ್ಟ್ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಅಲ್ವಾ? ಬದನೆಕಾಯಿ. ಓಕೆ. ನೀವು ಉತ್ತರ ಕರ್ನಾಟಕದವ್ರ? ಇಲ್ಲ, ನಾವು ದೊಡ್ಡಬಳ್ಳಾಪುರ ಗೌರಿಬಿದನೂರ್ ಹತ್ರ. ಹೌದಾ? ಮತ್ತೆ ಇದು ಎಣ್ಗಾಯಿ ಎಲ್ಲಿ ಕಲ್ತ್ರಿ? ನಮ್ಮ ಯಜಮಾನ್ರಿಗೆ ಯಾರೋ ಫ್ರೆಂಡ್ ಹೇಳಿದ್ರಂತೆ, ಅವ್ರು ಬಂದು ನನಗೆ ಹೇಳಿದ್ರು, ನಾನು ಅದ್ ನೋಡಿ ಮಾಡ್ತಾ. ಹೌದಾ? ಓಕೆ. ನಿಮ್ಮ ಪತಿರಾಯರು ಮಡದಿಗೆ ಹೇಳಿಕೊಟ್ಟಿದ್ದು. ಓಕೆ. ಎಲ್ರು ಹೆಂಡತಿಯರೇ ಕಲ್ತಿರ್ತಾರೆ, ಇವತ್ತೇನೋ ಒಂದು ಸ್ಪೆಷಲ್ ಆಗಿ ನಿಮ್ ಗಂಡ ಹೇಳ್ಕೊಟ್ಟಿದ್ದ ಅಡ್ಗೆ ಮಾಡ್ತಾ ಇದ್ದೀರಾ? ಓಕೆ. ಹೇಳಿ ಬಂದಿದ್ದೀರಾ ಇಲ್ಲಿ ಖಾನಾವಳಿ? ಹೇಳಿ ಬಂದಿದ್ದೀವಿ. ಸೊ ಕಾಯ್ತಾ ಇರ್ತಾರೆ ನಾನು ಹೇಳ್ಕೊಟ್ಟಿದ್ದು ಹೇಗ್ ಮಾಡ್ತಾಳೆ ಅಂತ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಏನೆಲ್ಲ ಸಾಮಗ್ರಿಗಳು ಬೇಕು? ಇವಾಗ ಜೀರಿಗೆ, ಧನಿಯಾ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಗಸಗಸೆ, ಅರಿಶಿನ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ, ಉಪ್ಪು, ಇಷ್ಟು ಒಂದ್ ಸ್ವಲ್ಪ ಮಿಕ್ಸಿ ಜಾರ್ ಬೇಕು. ಜಾರ್ ಕೊಟ್ಟು ಇದಿಷ್ಟು ಸಾಮಗ್ರಿಗಳು. ಮತ್ತೆ ಈಗ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀರಲ್ಲಿ ಇಟ್ಕೋಬೇಕು, ಕಟ್ಬಿಟ್ಟು ಒಂದ್ 2 ಗಂಟೆ 3 ಗಂಟೆ ಟೈಮ್ ಮುಂಚೆನೆ ಕಟ್ ಮಾಡಿಟ್ಟು ನೀರಲ್ಲಿ ಇಟ್ಕೊಂಡ್ರೆ ಅದು ಒಂಥರ ಕಪ್ಪಗಾಗಲ್ಲ. ಇಲ್ಲಾಂದ್ರೆ ಕಪ್ಪಗಾಗ್ಬಿಡುತ್ತೆ. 2 ರಿಂದ 3 ಗಂಟೆನೆ ಇಟ್ಕೋಬೇಕು. ಅಲ್ಲ, ಇಲ್ಲಾಂದ್ರೆ ಅರ್ಧ ಗಂಟೆ ಮುಂಚೆನೂ ಮಾಡ್ಕೋಬಹುದು. ಯಾಕಂದ್ರೆ ಕಪ್ಪಗಾಗ್ಬಿಡುತ್ತಲ್ಲ ನೀರಲ್ಲಿ ಹಾಕಿಲಿಲ್ಲ ಅಂದ್ರೆ. ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಅದು ಮಸಾಲೆ ಎಲ್ಲ ಮಾಡಿ ಇದಕ್ಕೆ ತುಂಬಿಟ್ಟು ಫ್ರೈ ಮಾಡ್ಬೇಕು. ಓಕೆ, ಸರಿ, ಶುರು ಮಾಡೋಣ. ಏನ್ ಬೇಕು ಫಸ್ಟ್ ನಿಮ್ಗೆ? ಮೊದಲು ಜಾರ್ ಕೊಡಿ, ತಗೊಳ್ಳಿ. ಸೊ ಈಗ ಫಸ್ಟ್ ಅದ್ರದ್ದು ಮಸಾಲೆ ಮಾಡ್ಕೊಂಡ್ಬಿಡೋದಲ್ವಾ? ಧನಿಯಾ ಓಕೆ. ಒಂದ್ 1 ಸ್ಪೂನ್ 2 ಸ್ಪೂನ್ ಅಥವಾ 3 ಸ್ಪೂನ್, ಅಂದ್ರೆ ನಾವು ಬದನೆಕಾಯಿ ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ಎಷ್ಟು ಬದನೆಕಾಯಿ ತಗೊಂಡಿದ್ದೀರಾ? 1/4 kg ತಗೊಂಡಿದ್ದೀನಿ. ಸರಿ. ಜೀರಿಗೆ ಇದೊಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು. ಗಸಗಸೆ, ಬೆಳ್ಳುಳ್ಳಿ ಒಂದು 4-5 ಅಷ್ಟೇ ಬೆಳ್ಳುಳ್ಳಿ, ಹೆಚ್ಚಾಗಬೇಕಾಗಲ್ಲ. ಓಕೆ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಇದು ವೆರೈಟಿ. ಎಲ್ಲರೂ ಒಂದ್ ಪುಡಿ ಹಾಕಿ ಮಾಡ್ತಾರೆ. ಇದು ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಹಸಿದೆ, ಪ್ರತಿಯೊಂದು ಹಸಿದೇನೆ. ಧನಿಯಾ, ಜೀರಿಗೆ ಪ್ರತಿಯೊಂದು ಹಸಿದು ಹಾಕಿ ಮಾಡ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ಇದೆ. ಓಕೆ, ನೋಡೋಣ ಹೇಗಾಗುತ್ತೆ ಅಂತ. 4-5 ಖಾರಕ್ಕೆ ತಕ್ಕನಾಗಿ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು. ಸರಿ. ಉಪ್ಪು, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಣ್ಣ ಕಟ್ ಮಾಡಿದಿರಲ್ಲ. ಸರಿ. ಇಷ್ಟು ಹಾಕಿ ರುಬ್ಕೋಬೇಕು. ಕೊಬ್ಬರಿ ಒಂದು ಸ್ವಲ್ಪ ಎಲ್ಲ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ರುಬ್ಬೇಕು ಇವಾಗ. ಹೌದಾ? ಸರಿ. ನೀರು ಕೊಡಿ. ನೀರು ಇದಕ್ಕೆ ಹಾಕೊಂಡ್ತೀರಾ? ಸ್ವಲ್ಪ ಹಾಕಿ. ಸಾಕು. ಸೊ ನೀವು ಹೇಳಿದ ಪ್ರಕಾರ ಇದನ್ನ ಆಕ್ಚುಲಿ ಎಣ್ಗಾಯಿ ಮಾಡುವಂತದ್ದು ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಲ್ಲ ಹುರ್ಕೊಂಡು ಫ್ರೈ ಮಾಡ್ಬಿಟ್ಟು ಮತ್ತೆ ಪುಡಿ ಮಾಡ್ತಾರೆ. ನೀವು ಇದೆಲ್ಲ ಅದಕ್ಕೆ ಒಂದು ಹಸಿದೆ ಮಾಡ್ತಾ ಇದೀನಿ. ಇದ್ರಲ್ಲ ಅದರಲ್ಲೇ ಒಂದು ಬೇರೆ ರೀತಿಯ ಒಂದು ಎಣ್ಗಾಯಿ. ಇದು ಉತ್ತರ ಕರ್ನಾಟಕ ಶೈಲಿಗಿಂತ ಸ್ವಲ್ಪ ವಿಭಿನ್ನವಾಗಿ ಒಂದು ಬೇರೆ ರುಚಿ ಕೊಡ್ಲಿಕ್ಕೋಸ್ಕರ. ಹೌದು. ಓಕೆ, ಸರಿ. ಮಿಕ್ಸಿಗೆ ಹಾಕೊಂಡ್ಬಿಡೋಣಲ್ಲ. ಚೆನ್ನಾಗಿ ಒಂಥರ ಹಸಿರು ಚಟ್ನಿ ತರ ರೆಡಿ ಆಗ್ಬಿಟ್ಟಿದೆ. ಹಸಿಮೆಣಸು ಹಾಕಿದೀರಾ? ಎಲ್ಲ ಯೂಶಲಿ ನೀವು ಹೇಳಿದಾಗೆ ಕೆಂಪು ಕಲರ್ ಇರುತ್ತೆ ಮಸಾಲೆ. ಹೌದು ಅಲ್ವಾ? ಒಂದು ಪ್ಲೇಟ್ ಕೊಡಿ, ಬದನೆಕಾಯಿ ಹಾಕೋದಕ್ಕೆ. ಓಕೆ, ಬದನೆಕಾಯಿ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ರೆಡಿ ಮಾಡ್ಕೊಂಡು. ಓಕೆ, ಸರಿ. ಇದಿವಾಗ ಇದೇ ಬದನೆಕಾಯಿ ಮಾಡೋದಾ ಅಥವಾ ಬೇರೆ ಬದನೆಕಾಯಿ ಸಣ್ಣ ಸೈಜ್ ಇದು ಬದನೆಕಾಯಿ ಸಿಕ್ಕಿದ್ರೆ ಚಿಕ್ಕ ಸೈಜ್ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಸಿಗ್ಲಿಲ್ವಾ ಈಗ? ಸಿಗ್ಲಿಲ್ಲ. ಓಕೆ, ಯಾವ್ದು ಮಾರ್ಕೆಟ್ ಅಲ್ಲಿ ಇರುತ್ತೋ ಅದ್ರಲ್ಲಿ ಮಾಡೋದು. ಇದನ್ನ ಈಗ ಫಿಲ್ ಮಾಡೋದೆಲ್ಲ. ಸ್ಪೂನ್ ಬೇಕಾ? ಇಲ್ಲ, ಕೈಯಲ್ಲೇ ಕೈಯಲ್ಲೇ ಮಾಡ್ಬಿಡೋದು. ಈ ತರ ಫುಲ್ ಫಿಲ್ ಮಾಡಬೇಕು.
ಫಿಲ್ ಮಾಡಿ ಹಿಂಗೆ ಇಡ್ಬೇಕು ಎಲ್ಲಾನು. ಮನೇಲಿ ಒಂದ್ಸತಿ ನಿಮ್ಮ ಮನೆಯವ್ರು ಮಾಡ್ಕೊಟ್ರ ಇದನ್ನ? ಎಣ್ಗಾಯಿ ನಾನು ಮಾಡ್ತೀನಿ, ಅದು ಬಿಳಿ ಹೋಳಿಗೆ ಮಾತ್ರ ನನಗೆ ಮಾಡಕ್ ಬರ್ತಿರ್ಲಿಲ್ಲ. ಇದನ್ನ ಅವ್ರು ಹೇಳಿದ್ರು ನೀವು ಮಾಡಿದ್ರಿ? ಓಕೆ ಓಕೆ. ಬಿಳಿ ಹೋಳಿಗೆ ಮಾತ್ರ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದು. ಮತ್ತೆ ಯಾರೆಲ್ಲ ಇದ್ದೀರಾ ಮನೇಲಿ? ಮನೆಗೆ ನಾನು ನಮ್ಮ ಮನೆಯವರು, ನಮ್ಮ 2 ಹೆಣ್ಮಕ್ಳಿದ್ದಾರೆ. ಹೌದಾ? ಎಷ್ಟು ದೊಡ್ಡವರು ಮಕ್ಕಳು? ಒಬ್ಳು 2nd PUC ಮುಗ್ದಿದೆ, ಇವಾಗ ಫಾರ್ಮಸಿಗೆ ಟ್ರೈ ಮಾಡ್ತಿದ್ದಾಳೆ, CET ಗೋಸ್ಕರ ವೇಟಿಂಗ್ ಮಾಡ್ತಿದ್ದಾಳೆ. ಇನ್ನವಳು 9ನೇ ಕ್ಲಾಸು. ಮತ್ತೆ ಅಡ್ಗೆ ಎಲ್ಲ ಮಾಡ್ತೀರಾ? ಹೊಸ ರುಚಿಗಳನ್ನೆಲ್ಲ? ಅವೆಲ್ಲ ಮಾಡ್ತೀನಿ. ಖಾನಾವಳಿ ಎಲ್ಲ ನೋಡಿದೀರಾ? ನೋಡಿದ್ದೀನಿ. ಟ್ರೈ ಮಾಡಿದೀರಾ ಕೆಲವೊಂದಾದ್ರೂ? ಕೆಲವೊಂದು ಟ್ರೈ ಮಾಡಿದ್ದೀನಿ. ಡಿಫ್ರೆಂಟ್ ಆಗಿ ಬರೋದೆಲ್ಲ ನೋಡಿ ನೋಡಿ ಕಲ್ತು ಮನೆಗೆ ಹುಡುಗರು ನನ್ಗಿಷ್ಟ ಅಲ್ಲ, ಹುಡುಗರು ಕೇಳ್ತಾರೆ. ಎಲ್ಲರ ಮನೆಗೆ ಮಾಡ್ತಾರೆ, ನೀನ್ ಮಾಡಮ್ಮ ಅಂತಾರಲ್ಲ, ಅದರಿಂದ ಮಾಡ್ಕೊಡ್ತೀನಿ ಮನೆಗೆ ಅವ್ರಿಗೆ. ದಿನ ಒಂದೇ ತರದ ತಿಂಡಿಗಳಂದ್ರೆ ಬೇಜಾರು ಅವ್ರಿಗೂ. ಬೇಜಾರು. ಹೌದೌದು. ಮತ್ತೆ ರೆಡಿಮೇಡ್ ತಿಂಡಿಗಿಂತ ಈ ತರ ಎಲ್ಲ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಹೌದಾ? ಈಗ ಇದನ್ನ ಏನ್ ಮಾಡ್ಕೊಳ್ಳೋದು ಇವಾಗ? ಎಲ್ಲ ಕುಕ್ಕರಲ್ಲಿ ಇದನ್ನ ಫ್ರೈ ಮಾಡೋದು. ಓಕೆ, ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಲ್ಲ. ರಾಜೇಶ್ವರಿ ಅವರೇ, ಮಸಾಲೆಗಳನ್ನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀರಾ ಬದನೆಕಾಯಿಗೆ, ಇನ್ನೇನ್ ಮಾಡೋದು? ಕುಕ್ಕರ್ ಬೇಕು. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ಟವ್ ಹಚ್ಚಿದ್ದೀನಿ. ಕುಕ್ಕರ್, ಎಣ್ಣೆ ಕೊಡಿ. ಇದು ಎಣ್ಣೆ ಎಷ್ಟು ಹಾಕ್ತೀರಾ? ಸ್ವಲ್ಪ ಹಾಕ್ಬೇಕು, ಒಂದು 4-5 ಸ್ಪೂನ್. ಓಕೆ ಓಕೆ, ಅಷ್ಟೇ ಸಾಕ? ಯೂಶಲಿ ಎಣ್ಗಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ, ಯಾಕಂದ್ರೆ ಅದು ಎಣ್ಗಾಯಿ ಅಂದ್ರೆ ಸ್ವಲ್ಪ ಫ್ರೈ ಆಗೋರ್ಗು ಅಷ್ಟೇ, ಆಮೇಲೆ ನೀರ್ ಹಾಕ್ತಿವಿ ಅದಕ್ಕೆ ಸ್ವಲ್ಪ, ಈ ಮಸಾಲೆ ಜೊತೆಗೆ ನೀರ್ ಹಾಕ್ತಿವಿ. ಹೌದಾ? ಇದು ಸ್ವಲ್ಪ ಬೇರೆನೆ. ಯೂಶಲಿ ಬಾಣ್ಲೆಲಿ ಬೇಯಿಸ್ತಾರಲ್ವಾ ಎಣ್ಗಾಯಿ ಅಂದ್ರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆಲಿ ಬೇಯಿಸ್ಬೇಕು. ಇಲ್ಲ, ಸ್ವಲ್ಪ ಇದು ಫುಲ್ ಫ್ರೈ ಆಗೋರ್ಗು ಅಷ್ಟೇ, ಎಲ್ಲದು ಸ್ವಲ್ಪ ಬ್ಲಾಕ್ ಇದಾಗವರೆಗೂ ಅಷ್ಟೇ ಮೇಲೆಲ್ಲ. ಸರಿ ಸರಿ. ಓಕೆ, ಸಾಸಿವೆ, ಸ್ವಲ್ಪ ಎಣ್ಣೆ ಕಾಯಿಲಿ. ಇದು ಸ್ವಲ್ಪ ನೀವು ಮೆಥಡ್ ಎಲ್ಲ ಚೇಂಜ್ ಮಾಡ್ತಿದ್ರ. ಯೂಶಲಿ ಕುಕ್ಕರ್ ಅಲ್ಲಿ ಬೇಯಿಸೋದಿಲ್ಲ ಅಂತ ಅನ್ಕೊಂತೀನಿ ಅಲ್ವಾ? ನಾವೆಲ್ಲ ಮನೇಲೆಲ್ಲ ಕುಕ್ಕರಲ್ಲೇ ಮಾಡೋದು. ಅಲ್ಲ, ಎಣ್ಗಾಯಿನ ಮಾಡ್ತೀವಿ ಕುಕ್ಕರಲ್ಲೇ ಮಾಡೋದಾ? ಒಂದು ವಿಸಿಲ್ ಹೊಡ್ಸ್ಬೇಕಷ್ಟೇ. ತುಂಬಾ ಹೊಡ್ಸಿದ್ರೆ ಒಂಥರ ಪಾಯಸ ಆದಂಗೆ ತುಂಬಾ ಬೆಚ್ಚಗಾಗ್ಬಿಡುತ್ತೆ. ಒಂದು ವಿಸಿಲ್ ಹಾಕ್ಸೋ ಸಾಕು. ಓಕೆ ಓಕೆ ಓಕೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕೊಳ್ಳಿ. ಬದನೆಕಾಯಿ ಹಾಕ್ತೀನಿ. ಇವತ್ತು ಜೋರಾಗಿ ಹಿಂಗ ಹಾಕಿದ್ರೆ ಎಲ್ಲ ಮಸಾಲೆ ಬಿದ್ದೋಗಲ್ವಾ? ಇಲ್ಲ. ಹೌದಾ? ಏನೋ ನಮ್ಗೆ ನೀವು ಹಂಗ ಹಾಕುವಾಗ ಎಲ್ಲಿ ಮಸಾಲೆ ಎಲ್ಲ ಹೋಗ್ಬಿಡುತ್ತೆ ಅಂತ ಅನ್ಕೊಂತೀನಿ, ಇಲ್ವಾ? ಅದೊಂದ್ಸತಿ ಕಲ್ಸಿರುವಾಗ ಒಂದು 2 ಸೆಕೆಂಡ್ 3 ಸೆಕೆಂಡ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಎಣ್ಣೆ ಎಲ್ಲ ಆಗಿದೆ ಸುತ್ತಲೂ ಬದನೆಕಾಯಿಗೆ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆಯಾ? ಶೈನಿಂಗ್ ಬರ್ತಾ ಇದೆ. ಓಕೆ, ಸರಿ. ಎಣ್ಣೆ ಎಲ್ಲ ಆಗಿದೆ ನೋಡಿ, ಎಣ್ಣೆ ಎಲ್ಲ ಆಗಿದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಚೆನ್ನಾಗಿ ಎಣ್ಣೆದು ಶೈನಿಂಗ್. ಎಣ್ಗಾಯಿ ಅಂದ್ರೆ ಅಲ್ಲಿ ಎಣ್ಣೆ ಬಂದಿರಬೇಕು ಹೊರಗಡೆ ಲೇಯರ್ ಅಲ್ವಾ? ಆಮೇಲೆ ಮೇಲೆ ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಎಣ್ಣೆಗೆ, ಕಾಣ್ತಾ ಇದೆ. ಇದಾದ್ಮೇಲೆ ಮಸಾಲೆನ ನೀರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಡ್ಬೇಕು. ತಗೊಂಬಿಡಿ. ಸ್ವಲ್ಪ ನೀರು ಬೇಕು. ಸಾಕಾ? ಸಾಕಾಗತ್ತಾ ಅಷ್ಟು ನೀರು? ಒಂದು ಬೌಲ್ನಷ್ಟು ನೀರು ಹಾಕೋದು. ಇನ್ನು ಮುಚ್ಚಳ ಕ್ಯಾಪ್ ಹಾಕ್ಬಿಟ್ಟು ವಿಸಿಲ್ ಹೊಡ್ಸೋದು ಅಷ್ಟೇ. ಓಕೆ ಓಕೆ. ಇದು ಸ್ವಲ್ಪ ಈಸಿ ಮೆಥಡ್ ನೀವು ಮಾಡೋದು. ಸ್ವಲ್ಪ ಅಲ್ಲಿ ಸ್ವಲ್ಪ ಗಟ್ಟಿ ಆಗ್ಬೇಕು. ಇದು ನೀರಿನ ಅಂಶ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಗಟ್ಟಿ ಆಗುತ್ತೆ. ಆಮೇಲೆ ಕ್ಯಾಪ್ ಹಾಕ್ಬಿಟ್ಟು ವಿಸಿಲ್ ಹೊಡ್ಸೋದು. ಓಕೆ, ಈಗ ಕ್ಯಾಪ್ ಹಾಕೋದಕ್ಕೆ ಮುಂಚೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಬೇಕು. ಯಾಕೆಂದ್ರೆ ನೀರಂಶ ಇರುತ್ತಲ್ಲ, ಸ್ವಲ್ಪ ಅದೆಲ್ಲ ಹೀರ್ಕೋಬೇಕು. ಉರಿ ಜಾಸ್ತಿ ಮಾಡೋದಾ? ಮತ್ತೆ ರಾಜೇಶ್ವರಿ ಅವರೇ, ಏನ್ ಮಾಡ್ತೀರಾ ನಿಮ್ಮ ಬಿಡುವಿನ ವೇಳೆಯಲ್ಲೆಲ್ಲ? ಈಗ ಅಡ್ಗೆ ಎಲ್ಲ ಮಾಡ್ತೀನಿ ಮಕ್ಕಳಿಗೋಸ್ಕರ ಅಂತ ಹೇಳಿದ್ರಿ, ಬೇರೆ ಯಾವ ರೀತಿ ನೀವು ಎಂಗೇಜ್ ಆಗಿರ್ತೀರಾ? ಬೇರೆ ಏನ್ ಮಾಡ್ತೀರಾ? ಸಂಜಯನಗರದಲ್ಲಿ ಅಕ್ಕನ ಬಳಗ ಅಂತ ಒಂದು ಗ್ರೂಪ್ ಓಪನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ನಾವು ವಚನಗಳು ಹೇಳೋದು ಅಥವಾ ಯಾವ್ದಾದ್ರು ಗೇಮ್ಗಳು ಇಟ್ಟರೆ ಗೇಮ್ಗಳು ಆಡೋದು, ಅವೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ಕೊಂತೀವಿ. ಪ್ರತಿಯೊಬ್ರು ವಯಸ್ಸಾಗಿರೋರು, ಚಿಕ್ಕ ವಯಸ್ಸಿರೋರು,
ತುಂಬಾ ಏಜ್ ಆಗಿರೋರೆಲ್ಲ ಬರ್ತಾರಲ್ಲಿ. ಓ, ಯಾವುದೇ ವಯಸ್ಸಿನ ಅಂತರ ಇಲ್ಲ, ಯಾರು ಚಿಕ್ಕ ವಯಸ್ಸಿಂದನೂ ಹೋಗ್ಬೋದು. ಒಂದು 20 ಅಂದ್ರೆ ಹೆಚ್ಚಾಗೆಲ್ಲ ಮದ್ವೆ ಆಗಿರೋರು ಹೆಚ್ಚಾಗಿ ಹೋಗೋದು. ಅವ್ರಿಗೆ ಒಂದು ವೇದಿಕೆ ಬೇಕು ಅಂತ, ಯಾಕೆಂದ್ರೆ ಆಚೆ ಹೋಗಿ ಮಾಡಕ್ ಆಗಲ್ಲ ಅವ್ರಿಗೆ. ಇಂಥ ಪ್ರೋಗ್ರಾಮ್ಗಳೆಲ್ಲ ಅವ್ರೆ ಚೆನ್ನಾಗಿ. ಅಲ್ಲೊಬ್ರು ಅನ್ಪೂರ್ಣಮ್ಮ ಅಂತ ಒಬ್ರು ಇದ್ದಾರೆ, ಅವ್ರು ವಯಸ್ಸಾಗಿದ್ದಾರೆ, ಅವ್ರು ಲೆಕ್ಚರರ್ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ. ಅವರು ಆ ತರ ಮಕ್ಳು, ಈ ಹೆಣ್ಮಕ್ಳಿಗೋಸ್ಕರನೇ ವೇದಿಕೆ ಮಾಡಿದ್ದಾರೆ. ಅವ್ರು ಮುಂದಕ್ಕೆ ಬರ್ಬೇಕು, ಹೆಣ್ಮಕ್ಳು ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು, ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಮನೆಗಂತೂ ಗಂಡ ಮಕ್ಳು ಅಂತ ಅದೇ ಇದ್ರಲ್ಲಿ ಮುಳುಗೋಗಿರ್ತಾರೆ. ಆಚೆ ಬಂದವರು ಪ್ರತಿಯೊಂದಲ್ಲೂ ಭಾಗವಹಿಸ್ಬೇಕು ಅಂತ ಅವ್ರು ಒಂದು ಅವರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಸೇರಿ ಮಾಡಿದ್ದಾರೆ. ಅಂದ್ರೆ ಅವ್ರ ಉದ್ದೇಶ ಅದು, ಹೆಣ್ಮಕ್ಳು ಆಚೆ ಬಂದು ಸ್ವಲ್ಪ ಇಂಥದ್ರಲ್ಲೆಲ್ಲ ಭಾಗವಹಿಸ್ಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಅವರು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರಲ್ಲಿ. ಇವಾಗ ಕ್ಯಾಪ್ ಹಾಕ್ತೀನಿ, ಸಾಕು. ಬೇಯ್ಬೇಕು. ಇವಾಗ 10 ನಿಮಿಷ ಆದ್ಮೇಲೆ ವಿಸಿಲ್ ಬರುತ್ತೆ. ಈಗ ಒಂದ್ ವಿಸಿಲ್ ಬಂದು ತಣ್ಣಗಾಗಿದೆ ಕುಕ್ಕರ್. ಹೌದು, ರೆಡಿ ಆಗಿರ್ಬೋದಾ? ರೆಡಿ ಆಗಿದೆ. ನೋಡ್ತೀರಾ? ನೋಡೋಣ. ಇನ್ನೇನಾದ್ರೂ ಸ್ವಲ್ಪ ಕಲಿಸ್ಬೇಕಾಗತ್ತಾ? ಇಲ್ಲ, ಇಷ್ಟೇ. ಹೆಣ್ಗಾಯಿ ರೆಡಿ ಆಗ್ಬಿಟ್ಟಿದೆ. ರೆಡಿ ಆಗಿದೆ. ಹಾಗಾದ್ರೆ ಟೇಸ್ಟ್ ಬೇಡ ಬೇಡ ಬೇಡ, ನಾನು ಬಿಳಿ ಹೋಳಿಗೆ ಅಂತ ಮಾಡ್ಕೊಡ್ತೀನಿ ನಿಮ್ಗೆ. ಹೌದಾ? ಅದ್ರ ಮುಖಾಂತರ ನೀವು ಟೇಸ್ಟ್ ನೋಡ್ಬೇಕು. ಓಕೆ ರಾಜೇಶ್ವರಿ ಅವರೇ, ಇದು ಇವಾಗ ಹೋಳಿಗೆ ಮಾಡ್ತೀನಿ ಅಂದ್ರೆ ಬಿಳಿ ಹೋಳಿಗೆ ಅಲ್ವಾ? ಓಕೆ, ಅದಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು? ಮೈದಾ ಹಿಟ್ಟು ಒಂದು ಅರ್ಧ ಗಂಟೆ ಚಪಾತಿ ಹಿಟ್ಟಿನ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಅದಾದ್ಮೇಲೆ ಇದಿವಾಗ ಇದೇನಿದು? ಇದು ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಅಲ್ವಾ? ಇದು ಮೈದಾ ಹಿಟ್ಟು ಚಪಾತಿ ತರ ಮಾಡ್ಕೊಂಡಿದ್ದೀರಾ. ಮತ್ತೆ ಇದು ಉಪ್ಪು ಅಷ್ಟೇ? ಅಷ್ಟೇ, ಇನ್ನೇನು ಬೇಕಾಗಲ್ಲ. ಓಕೆ, ಇದನ್ನ ನಾವು ಯೂಶಲಿ ಇದು ಮಾಡುವಾಗ ಒಂದು ಅರ್ಧ ಗಂಟೆ ನೆನೆಕ್ ಬಿಡ್ಬೇಕು. ಇಲ್ಲ ಅಂದ್ರೆ ಅದು ಸ್ಮೂತ್ ಬರಲ್ಲ. ಓಕೆ, ಇಷ್ಟು ಸಾಮಗ್ರಿಗಳು ತಗೊಂಡ್ಬಿಟ್ಟಿದೀವಿ. ಇನ್ ಮಾಡಕ್ ಶುರು ಮಾಡೋಣ. ಓಕೆ, ಏನ್ ಬೇಕು ಇವಾಗ? ಒಂದು ತಪ್ಪಲೆ ಬೇಕು. ಓಕೆ, ಒಲೆ ಹಚ್ಕೊತೀರಾ? ಹಚ್ಕೊಂಡು ನೀರು ಕೊಡಿ. ಎಷ್ಟು ನೀರು ತಗೊಳ್ಬೇಕು? ಒಂದು ಲೋಟದಷ್ಟು. ಸರಿ, ಸಾಕಾಗತ್ತಾ? ಸಾಕಾಗುತ್ತೆ. ಇವಾಗ ನೀರು ಕುದಿಯೋವರೆಗೂ ಸ್ವಲ್ಪ ಉಪ್ಪು ಹಾಕ್ಬೇಕು. ಸ್ವಲ್ಪ ರುಚಿ ತಕ್ಕಷ್ಟು, ಜಾಸ್ತಿ ಹಾಕ್ಬಾರ್ದು. ನೀರು ಕುದಿಯುತ್ತೆ. ಕುದಿಯೋ ಟೈಮಲ್ಲಿ ಇದನ್ನ ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡ್ಕೋಬೇಕು. ಓಕೆ, ಈಗ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ತರನೇ. ಓಕೆ ಓಕೆ, ಸರಿ ಸರಿ. ರಾಗಿ ಮುದ್ದೆ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಡೈಲಿ ಮಾಡ್ತೀವಿ ಮನೆಗೆ. ಡೈಲಿ ಮುದ್ದೆ ಬೇಕೇ ಬೇಕು ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಮಾಡಲ್ಲ, ನೈಟ್ ಮಾಡ್ತೀನಿ. ಹೌದಾ? ಅನ್ನ ಮಧ್ಯಾಹ್ನ ಎಲ್ಲ ಅನ್ನ ತಿನ್ನೋದಾ? ಅನ್ನ ತಿನ್ನೋದು. ನಾನು ಒಬ್ಳೇ ಇರ್ತೀನಿ ಮನೆಯಲ್ಲಿ, ಎಲ್ಲ ಕೆಲಸಗಳಿಗೂ ಮತ್ತೆ ಸ್ಕೂಲ್ಗೆ ಹೋಗಿರ್ತೀನಿ, ಕಾಲೇಜ್ಗೆ ಹೋಗಿ ಒಬ್ಳೇ ಇರ್ತೀನಲ್ಲ. ಮಧ್ಯಾಹ್ನ ಟೈಮಲ್ಲಿ ಏನು ಮಾಡಲ್ಲ, ನೈಟ್ ಮಾತ್ರ ಮಾಡ್ತೀನಿ. ಓಕೆ ಓಕೆ, ಸರಿ ಸರಿ. ಈಗ ಈ ಹೋಳಿಗೆ, ಬಿಳಿ ಹೋಳಿಗೆ ಅಂತ ಹೇಳಿದ್ರಲ್ಲ, ಬೇರೆ ಯಾವ್ದ್ರ ಜೊತೆ ತಿನ್ಬೋದು? ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ಕಾಯಿ ಚಟ್ನಿ, ಕಾಯಿ ಚಟ್ನಿ ಇಲ್ಲ, ಕೆಲವರೆಲ್ಲ ಕಾಯಲ್ಲ ಅಂತ ಮಾಡ್ಕೊಂತಾರೆ. ಕುದೀತಾ ಇದೆ. ಇವಾಗ ಹಸಿಟ್ಟು ಚೆನ್ನಾಗಿ ಕುದಿಬೇಕಿದು. ಸರಿ ಸರಿ. ಮುದ್ದೆ ಮಾಡ್ಕೊಳ್ಳೋದು. ಆಫ್ ಮಾಡ್ತೀನಿ, ಸಾಕು, ಆಗಿದೆ. ಸರಿ ಸರಿ. ಓಕೆ, ಅಷ್ಟು ಒಂದು ನಿಮಿಷ ಒಲೆ ಮೇಲೆ ಇಟ್ಬಿಟ್ಟು ಬಿಸಿನೀರಿಗೆ ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಯಾಕೆಂದ್ರೆ ಅಕ್ಕಿ ಹಸಿಟ್ಟಲ್ವಾ, ಇಲ್ಲ ಅದು ಅಂಟು ಬರಬೇಕು. ಇಲ್ಲ ಹಂಗೆ ಮಾಡ್ಬಿಟ್ರೆ ಒಂಥರ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ಅದರಿಂದ ಬರೀ ನೀರನ್ನ ಹಾಕೊಂಡ್ಬಿಟ್ರೆ ಮಾಡೋದಕ್ಕಾಗೋದಿಲ್ಲ. ಬಿಸಿನೀರಲ್ಲಿ ಓಕೆ, ಸರಿ. ಇದು ರೊಟ್ಟಿ ತರ ಬರಲ್ಲ. ಆಮೇಲೆ ಸರಿ ಸರಿ. ನಾವು ರೊಟ್ಟಿ ಮಾಡ್ಬೇಕಾದ್ರೂ ಅಷ್ಟೇನೆ, ಬಿಸಿನೀರು ಕುದಿಯಕ್ಕೆ ಹಾಕ್ಬಿಟ್ಟು ಇದೇ ತರನೇ ಪ್ರತಿ ರೊಟ್ಟಿನೂ ಇದೇ ತರನೇ ಮಾಡ್ಕೊಂತೀವಿ ಅಥವಾ ಡೈರೆಕ್ಟ್ ಬಿಸಿನೀರನ್ನ? ಇಲ್ಲ ಇಲ್ಲ, ಆಗಲ್ವಾ? ಹೌದಾ? ಆಗಿದೆ. ತಟ್ಟೋದು ನೀಟಾಗಿ ಬರ್ಬೇಕು ಅಂದ್ರೆ ಇದೇ ರೀತಿ ಪ್ರೋಸೆಸ್ ಫಾಲೋ ಮಾಡ್ಬೇಕು. ಸ್ಪೂನ್ ಕೊಡಿ ಒಂದು. ಸೊ ಎಣ್ಗಾಯಿ ಮಾಡಿದಾಗೆಲ್ಲ ಇದು ಬಿಳಿ ಹೋಳಿಗೆನೆ ಮಾಡೋದಾ? ಹೌದು. ಚಪಾತಿಗೂ ಮಾಡ್ಕೋಬೋದು ಎಣ್ಗಾಯಿನ. ಆಮೇಲೆ ಅನ್ನಕ್ಕೂ ಹಾಕೊಂಡು ತಿನ್ಬೋದು. ಓಕೆ ಓಕೆ. ಕೆಲವರು ಮುದ್ದೆಗೂ ತಿಂತಾರೆ ಹತ್ಕೊಂಡು. ಹೌದಾ? ಚೆನ್ನಾಗಿರುತ್ತೆ. ಇವಾಗ ಬಿಳಿ ಹೋಳಿಗೆ ಮಾಡ್ಕೊಳ್ಳೋಣ. ಓಕೆ, ಶುರು ಮಾಡಿ. ಸ್ವಲ್ಪ ನೀರು ಕೊಡಿ ಒಂದು ಬೌಲಲ್ಲಿ, ಯಾಕಂದ್ರೆ ಕೈ ಅಂಟುತ್ತೆ. ಸರಿ. ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ, ಅಂದ್ರೆ ಅಂಟಬಾರ್ದು ಅಂತ. ಓಕೆ ಓಕೆ, ಸರಿ ಸರಿ. ಈ ಥರ ಉಂಡೆ ಮಾಡ್ಕೋಬೇಕು. ಆಮೇಲೆ ಚಪಾತಿ ಹಸಿಟ್ಟು ಥರ ಮಾಡಿದ್ದೀವಲ್ಲ
ಇದನ್ನು ನಾವು ಒಬ್ಬಟ್ಟು ಯಾವ ಥರ ಮಾಡ್ಕೊತೀವೋ ಆ ಥರ ಮಾಡಿಕೊಂಡು ಅಗಲ ಮಾಡ್ಕೋಬೇಕು. ಇವಾಗ ನಾವು ಬೇಳೆ ಒಬ್ಬಟ್ಟು ಎಲ್ಲ ಮಾಡ್ದಂಗೆ ಅದೇ ಥರನೇ. ಅದರಲ್ಲಿ ಸಿಹಿ ಏನದು ಹೂರ್ಣ ಹಾಕ್ತೀವಿ, ಇದಕ್ಕೆ ಹಸಿಟ್ಟು ಅಕ್ಕಿ ಹಸಿಟ್ಟು. ಸೊ ಹಾಗಾಗಿ ಇದು ಬಿಳಿ ಹೋಳಿಗೆ. ಇದನ್ನ ಈ ಥರ ಫಿಲ್ ಮಾಡಬೇಕು. ತುಂಬಾ ಹೋಳಿಗೆಗಳೆಲ್ಲ ಮಾಡ್ತೀರಾ ಮನೇಲಿ? ಒಬ್ಬಟ್ಟು ಹೆಚ್ಚ ಮಾಡ್ತೀವಿ ಮನೇಲಿ. ಹೌದಾ? ಏನೇ ವಿಶೇಷ ದಿನ ಒಬ್ಬಟ್ಟು ಇಷ್ಟ. ಹೌದಾ? ಮನೆಯವ್ರಿಗೆಲ್ಲ ಇಷ್ಟನಾ? ಮಕ್ಳಿಗೆ ಇಷ್ಟನಾ? ಮಕ್ಳಿಗೆ ಇಷ್ಟ. ಇವಾಗ ಹಿಂಗೆ ರೌಂಡ್ ಮಾಡ್ಕೊಂಡು ತಡಿ ಕಟ್ಕೊಂಡು ಇವಾಗ ಹೆಂಚು ಒಲೆ ಮೇಲೆ ಇಡೋಣ. ಕಾಯಿಸ್ಕೋಬೇಕು. ಇದು ಹಸಿ ಅಷ್ಟಿಗೆ ಹೆಂಚು ಕಾಯುತ್ತೆ. ಈ ಥರ ಚಪಾತಿ ಥರ ಹಸಿಬೇಕು. ನಮ್ಗೆ ಎಷ್ಟು ದಪ್ಪ ಬೇಕಾದ್ರೂ ದಪ್ಪ, ಸಣ್ಣ ಅಂದರೆ ಸಣ್ಣ, ತೆಳು ಬೇಕಾದ್ರೂ ಬರುತ್ತೆ. ಇವಾಗ ಹೆಂಚು ಕೊಡಿ. ಕಾಯಿಲಿ ಒಂದು ಸ್ವಲ್ಪ ಹೆಂಚು. ಕಾಯೋರಿಗೆ ಬೇಕಾದ್ರೆ ಇನ್ನೂ ಸಣ್ಣ ಮಾಡ್ಕೋಬೋದು, ತೆಳ್ಳು ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಬರ್ತಾ ಇದೆ. ಮುದ್ದೆ ಥರ ಮಾಡ್ಕೊಂಡ್ರೆ ಅದು ಒಡೆಯಲ್ಲ. ಇದು ತಟ್ಟದೇನ್ ಬೇಡ, ರೊಟ್ಟಿ ಅಂದ್ರೆ ಅಲ್ಲ, ತಟ್ಟರು ದಪ್ಪ ಬರುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ನೀವು ಚಪಾತಿ ಥರ ಮಾಡಿದ್ರೆ ನೀಟಾಗಿ ತೆಳ್ಳಗಿರುತ್ತೆ. ಸ್ವಲ್ಪ ಎಣ್ಣೆ ಇಲ್ಲಿ ಹಿಂಗೆ ನೋಡ್ಕೊಂಡ್ರೆ ಬಿಸಿ ಆಗಿದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೇ ಬರೋದು. ಈಗ ಆಗಿದೆ. ತಿರ್ಬೇಕಾಗ್ತದೆ. ನೋಡಿ ಪೂರಿ ತರ ಊದ್ಕೊಳ್ಳುತ್ತೆ. ಚೆನ್ನಾಗಿ ಏನದು ಮಧ್ಯದಲ್ಲಿ ಲೇಯರ್ ಹಾಕಿದೀರಾ, ಚೆನ್ನಾಗಿ ಹೋಗ್ತಾ ಇದೆ. ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಎಣ್ಗಾಯಿನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ. ಈಗೇನ್ ಮಾಡೋದು? ನೀವು ತಿನ್ಬೇಕು, ಟೇಸ್ಟ್ ನೋಡ್ಬೇಕು. ಸರಿ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಯಾವ ತರ ಇದೆ ಅಂತ. ಖಂಡಿತವಾಗಿ ಹೇಳ್ತೀನಿ. ಒಂಥರ ಡಿಫ್ರೆಂಟ್ ಆಗಿದೆ. ಇದಂತೂ ಅದು ಕಲರೇ ಬೇರೆ. ಆಕ್ಚುಲಿ ಎಣ್ಗಾಯಿದು ಇದೇನೋ ವಿಭಿನ್ನವಾಗಿದೆ. ಎಣ್ಗಾಯಿ ಮತ್ತೆ ಬಿಳಿ ಹೋಳಿಗೆ ಇದಂತೂ ಸ್ಮೂತ್ ಅಂದ್ರೆ ಸ್ಮೂತ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ಹೌದು. ಏನದು ಅಗಿಯೋದೇ ಬೇಡ, ಏನದು ಒಳಗೆ ಹೋಗ್ಬಿಡ್ತು. ಎರಡು ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಮನೇಲಿ ಮಾಡ್ಕೋಬೇಕು. ಅಷ್ಟು ಒಳ್ಳೆ ಅಡಿಗೆನ ಇವತ್ತು ಮಾಡಿದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣ. ನೀವು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಬಸವ ಟಿವಿ ಅವರಿಗೆ ನನ್ನ ಧನ್ಯವಾದಗಳು. ಎಣ್ಣೆಗಾಯಿ ಮಾಡಲು ಬೇಕಾಗುವ ಪದಾರ್ಥಗಳು: ಜೀರಿಗೆ ಅರ್ಧ ಚಮಚ, ಧನಿಯಾ 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಗಸಗಸೆ ಅರ್ಧ ಚಮಚ, ಅರಿಶಿಣ ಸ್ವಲ್ಪ, ಈರುಳ್ಳಿ ಅರ್ಧ ಕಪ್, ಮೆಣಸಿನಕಾಯಿ 4 ರಿಂದ 5, ಬೆಳ್ಳುಳ್ಳಿ 4 ರಿಂದ 5 ಎಸಳು, ಹಸಿ ಕೊಬ್ಬರಿ ಅರ್ಧ ಕಪ್, ಬದನೆಕಾಯಿ 1/4 kg, ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆಗಾಯಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಧನಿಯಾ, ಜೀರಿಗೆ, ಗಸಗಸೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಹಸಿ ಕೊಬ್ಬರಿ ತುರಿ, ಸ್ವಲ್ಪ ನೀರು ಎಲ್ಲವನ್ನೂ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬದನೆಕಾಯಿಗೆ ತುಂಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು, ತುಂಬಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಸ್ವಲ್ಪ ಸಮಯ ಬೇಯಿಸಿ. ನಂತರ ಉಳಿದ ಮಿಶ್ರಣ ಮತ್ತು ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿದರೆ ರುಚಿಯಾದ ಎಣ್ಣೆಗಾಯಿ ಸವಿಯಲು ಸಿದ್ಧ. ಬಿಳಿ ಹೋಳಿಗೆ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು, ನೆನೆಸಿದ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಬಿಳಿ ಹೋಳಿಗೆ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಲೋಟ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯುವಾಗ ಅಕ್ಕಿ ಹಿಟ್ಟು ಹಾಕಿ
ಮುದ್ದೆ ತಯಾರಿಸಿಕೊಳ್ಳಿ. ನಂತರ ಮೈದಾ ಹಿಟ್ಟಿನಲ್ಲಿ ಸಣ್ಣ ಉಂಡೆಯನ್ನು ಇಟ್ಟು ಹೋಳಿಗೆ ಆಕಾರಕ್ಕೆ ಲಟ್ಟಿಸಿಕೊಂಡು ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ರುಚಿಯಾದ ಬಿಳಿ ಹೋಳಿಗೆ ಎಣ್ಣೆಗಾಯಿ ಜೊತೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಬಿಳಿ ಹೋಳಿಗೆ ಮತ್ತು ಎಣ್ಗಾಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.